ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮರಾಜೇಂದ್ರ ಮೃಗಾಲಯದಿಂದ ಒಂದು ರೋಚಕ ಮತ್ತು ಅಪೂರ್ವ ಪ್ರೇಮ ಪುರಾಣದ ವಿಶೇಷ ಸುದ್ದಿ. ರಾಜವಂಶಸ್ಥರ ಮದುವೆಗೆ ಜಾತಕ ನೋಡಿ ಹೆಣ್ಣು ಹುಡುಕುವುದನ್ನು ನೀವು ಕೇಳಿರ್ತೀರ. ಆದರೆ ಮೈಸೂರು ಮೃಗಾಲಯದ ಸಿಬ್ಬಂದಿ ಇಲ್ಲಿನ 3 ಜಿರಾಫೆ ರಾಜರಿಗೆ ಜೋಡಿ ಹುಡುಕಲು ಅಕ್ಷರಶಃ ಜಾತಕ ಹಿಡಿದು ದೇಶಾದ್ಯಂತ ಅಲೆದಾಡಿದರು. ಕೊನೆಗೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕುದುರಿದ ಆ ಸಂಬಂಧ ಇವತ್ತು ಮೈಸೂರು ಮೃಗಾಲಯದಲ್ಲಿ ಜಿರಾಫೆಗಳ ವಂಶವನ್ನೇ ಬೆಳಗಿಸಿದೆ. ಮೈಸೂರಿನ ರಾಜಾತ್ರೇಯರು ಮತ್ತು ಲಕ್ನೋದ ಖುಷಿ ವಿದೇಶದಿಂದ ಬಂದ ಜೋಡಿ. 1988ರಲ್ಲಿ ಜರ್ಮನಿಯಿಂದ ಹೆನ್ರಿ ಮತ್ತು ಹನಿ ಎಂಬ ಜಿರಾಫೆ ಜೋಡಿಯನ್ನು ಮೈಸೂರಿಗೆ ತರಲಾಗಿತ್ತು. ತಾಯಿ ಹನಿ ಮರಿಗಳಿಗೆ ಹಾಲುಣಿಸಲು ನಿರಾಕರಿಸಿದಾಗ ಮೃಗಾಲಯದ ಸಿಬ್ಬಂದಿಯೇ ಹಗಲು ರಾತ್ರಿ ತಾಯಿಯಾಗಿ ಹಸುವಿನ ಗಿಣ್ಣು ಹಾಲು ಕುಡಿಸಿ 4 ಮರಿಗಳನ್ನು ಸಾಕಿ ಸುವರ್ಣಾಕ್ಷರ ಇತಿಹಾಸ ಬರೆದರು. ಸಿಬ್ಬಂದಿಯ ಮಡಿಲಲ್ಲಿ ಬೆಳೆದ ಆ ಮರಿಗಳಿಗೆ ಚಾಮರಾಜ, ಯುವರಾಜ, ನರಸಿಂಹರಾಜ ಮತ್ತು ಕೃಷ್ಣರಾಜ ಎಂಬ ನಾಮಕರಣ ಮಾಡಲಾಯಿತು. 2026ರ ವೇಳೆಗೆ ಮೈಸೂರಿನಲ್ಲೇ ಉಳಿದಿದ್ದ 3 ರಾಜರಿಗೆ 10 ವರ್ಷ ಪ್ರಾಯ ತುಂಬಿತ್ತು. ಇವರಿಗೆ ಜೋಡಿ ಹುಡುಕಲು ಅಂದಿನ ಮೃಗಾಲಯದ ನಿರ್ದೇಶಕರು ಜಿರಾಫೆಗಳ ಆರೋಗ್ಯ ವರದಿ ಅಂದರೆ ಜಾತಕ ಹಿಡಿದು ದೇಶದ ಪ್ರಮುಖ ಮೃಗಾಲಯಗಳ ಕದ ತಟ್ಟಿದರು. ಕೊನೆಗೆ ಸಿಕ್ಕಿದೆ ಲಕ್ನೋ ಮೃಗಾಲಯದ ಖುಷಿ ಎಂಬ ಹೆಣ್ಣು ಜಿರಾಫೆ. 2027ರಲ್ಲಿ 2000 ಕಿಲೋಮೀಟರ್ ಪ್ರಯಾಣಿಸಿ ಮೈಸೂರು ಸೇರಿದ ಖುಷಿಯನ್ನು ಕೃಷ್ಣರಾಜನಿಗೆ ಜೋಡಿ ಮಾಡಲಾಯಿತು. ಈ ಜೋಡಿ ದಾಖಲೆಯ 8 ಮರಿಗಳಿಗೆ ಜನ್ಮ ನೀಡಿತು. ಲಕ್ಷ್ಮಿ, ಭೀಮಾ, ಬಬ್ಲಿ, ಭರತ, ತ್ರಿಷಿಕಾ, ಯದುವೀರ್ ಹೀಗೆ ಖುಷಿಯ ಸಂಸಾರ ದೊಡ್ಡದಾಗುತ್ತಾ ಹೋಯಿತು. ಕೇವಲ ಮೈಸೂರಷ್ಟೇ ಅಲ್ಲ, ಖುಷಿಯ ಮಕ್ಕಳಾದ ಭರತ ಮತ್ತು ಲಕ್ಷ್ಮಿ ಇವತ್ತು ಮುಂದಿನ ಪೀಳಿಗೆಯನ್ನು ಬೆಳೆಸುತ್ತಿದ್ದಾರೆ. ಮೈಸೂರಲ್ಲಿ ಹುಟ್ಟಿದ ಜಿರಾಫೆಗಳು ಇವತ್ತು ಬಿಹಾರ, ಅಸ್ಸಾಂ, ಹಂಪಿ, ಬೆಂಗಳೂರು ಮಾತ್ರವಲ್ಲದೆ ಗಡಿ ದಾಟಿ ಸಿಂಗಾಪುರ ಮೃಗಾಲಯವನ್ನು ಸೇರಿ ವಂಶಾಭಿವೃದ್ಧಿ ಮಾಡುತ್ತಿದೆ. ಅಂದು 2 ವರ್ಷದ ಪ್ರಾಯದಲ್ಲಿ ಮೈಸೂರಿಗೆ ಬಂದಿದ್ದ ಖುಷಿಗೆ ಈಗ 21 ವರ್ಷ. ಸಂಗಾತಿ ಕೃಷ್ಣರಾಜ ಮತ್ತು ಇತ್ತೀಚೆಗಷ್ಟೇ ಹಳೆಯ ತಲೆಮಾರಿನ ಕೊನೆಯ ಜಿರಾಫೆ ಯುವರಾಜ ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಆದರೆ ಈಗ ಮೃಗಾಲಯದಲ್ಲಿರುವ ಜಿರಾಫೆ ಸಾಮ್ರಾಜ್ಯವೇ ಖುಷಿಯದ್ದಾಗಿದೆ. ಇಂದಿಗೂ ಸಿಬ್ಬಂದಿಯ ಧ್ವನಿ ಕೇಳಿ ಓಡಿ ಬರುವ ಮುದ್ದಿನ ಅಜ್ಜಿ ಖುಷಿಯನ್ನು ಮೃಗಾಲಯದ ಸಿಬ್ಬಂದಿ ಅಷ್ಟೇ ಕಣ್ಣಿನ ರೆಪ್ಪೆಯಂತೆ ಕಾಯುತ್ತಿದ್ದಾರೆ.